ಇದೊಂದು ಒಳ್ಳೆ ಸಮಸ್ಯೆ ಆಯ್ತಲ್ಲಪ್ಪ. ಅಯ್ಯೋ ಋತು, ತಿಂಡಿನೇ ತಿನ್ಲಿಲ್ಲ ಕಣಮ್ಮ, ಅದೇ ಹೋಗ್ಬಿಟ್ಟ. ಅಲ್ಲಿಗೆ ಬನ್ನಿ ಅಂತ ಫೋನ್ ಮಾಡಿದ್ದೆ, ನಾವು ಬಂದಿದ್ನಮ್ಮ, ಹಿಂಗೆ ರೇಗಾಡ್ ಹೋದ ಅಂತ ಅಂದೆ. ನಾವೆಲ್ಲ ನೋಡ್ಕೊಂತೀವಲ್ಲ ನಕಮಕ, ಅದಕ್ಕೆ ಜಂಬ ಇವನಿಗೆ. ಪ್ರತಿಯೊಂದು ಎಲ್ಲ ನಾನು ತಾಂಡಿದ್ರೆ ಮಾಡ್ಕೊಂಡಿದ್ರೆ ಗೊತ್ತಾಗೋದು. ಎಲ್ಲ ನೋಡ್ಕೊಂಡ್ವಲ್ಲ, ಇವಾಗ ಅದಕ್ಕೆ ಹಿಂಗೆ ಆಡ್ತಾ ಇದ್ದಾನೆ. ಹ್ಞೂ ಆಸ್ತಿ ಅಲ್ಲನ, ಇವಾಗ ನಿನ್ನ ಹೆಸರಿಗಿರೋದ ಹಿಂಚಿಕಾಪ್ ಕೊಟ್ಟಿರೋದು ನನಗೇನು ಬೇಡ. ವಿಜಿತ್ ಅವ್ರ ಮನೆಯವ್ರಿಗೆ ಕೊಡು, ಅವ್ರು ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅಂತ ಹೇಳಿ ಅಲ್ಲೇರಿ ಕೊಡ್ಸೋಕ್ಕೆ ತಾರಾಡ್ತಾನಂತೆ. ಅಲ್ಲೇರಿ ಕೊಡು ಅಂತ ಹೇಳಿದ್ನಂತೆ. ನೋಡಪ್ಪ ಇವನೆಂತಾನು. ಅಲ್ಲ, ಯಾರು ಕೊಡ್ತಾರೆ? ಅದೇನು ಕೊಡ್ತಾರೆ ಹೇಳು? ಯಾರು ಕೊಡೋದಿಲ್ಲ. ಇಲ್ಲ ಕೊಡು. ಇವಾಗ ವಿಜಿ ಅಂತಂದ್ರೆ ಎಲ್ಲರೂ ಅವಾಗ ಸಿಟ್ಟು ಮಾಡ್ಕೊಂತಿದ್ರಿ ತಾನೆ. ಎಲ್ಲನ ಗನವಾಗೆ ಸಿಟ್ಟು ಮಾಡ್ಕೊಂಡು ಇವತ್ತು ಅವಳ ಆಸ್ತಿನೇ ಇಟ್ಕೊಂಡಿದ್ದೀರಾ. ಏನು ಬೇಡ, ಅವ್ರ ತವ್ರ ಮನೆಯವ್ರಿಗೆ ಕೊಡ್ರಿ ಅವಳ ಆಸ್ತಿ ಎಲ್ಲನ, ನನಗೇನು ಬೇಡ, ನಿಮ್ಮ ಚಿಕ್ಕಪ್ಪ ಕೊಟ್ಟಿರೋದು ನೀನೇನು ಇಟ್ಕೊಂಬಕ್ಕೆ ಹೋಗ್ಬೇಡ, ಇಟ್ಕೊಂಡ್ರೆ ಹಂಗೆ ಹಿಂಗೆ ಎಂಸೇನೋ ಮಾತಾಡಿದ್ನಂತಪ್ಪ. ಎಲ್ಲ ಕೊಟ್ಟವಲ್ಲ, ಅದಕ್ಕೆ ಪ್ರತಿಯೊಂದು ಮನೆಗೆ ಸಾಮಾನು ಪ್ರತಿಯೊಂದು ಇಪ್ಪಟ್ಟು ಕಳಿಸ್ಬೇಡ, ಸುಮ್ಮನಿರೆಲ್ಲ ಹೊರಗೆ ತಗೊಂಡೋಗ್ಲಿ, ಗೊತ್ತಾಗುತ್ತೆ. ಅದಕ್ಕೆ ಬಂದಿದ್ನಾ ಇಲ್ಲಿಗೆ? ಬಂದಿದ್ದ ಕಣ. ಬಂದು ರೇಗಾಡಿ ಮನೆ ಕಾಲಿಕ್ಕಲ್ಲ, ಈ ಮನೆಗೆ ನನಗೆ ಬೆಲೆ ಇಲ್ಲ ಅಂದಮೇಲೆ ನಾನು ಈ ಮನೆಗೆ ಬರೋದಿಲ್ಲ, ಹಂಗೆ ಹಿಂಗೆ ಅಂತ ಹೇಳಿ ಏನೋ ಮಾತಾಡಿ ಅದೇ ಹೋದ್ನಪ್ಪ. ಅದಕ್ಕೆ ಮಾತಾಡ್ಕೊಂಡು ಅದೇ ಹೋದ್ರು ಹೋಗ್ತಾನೆ ಅಂತ ಸುಮ್ಮನಾದ್ವಿ. ಎಲ್ಲನ ಆಸ್ತಿ ಎಲ್ಲ ವಿಜಿತ್ ಅವ್ರ ಮನೆಯವ್ರಿಗೆ ಕೊಡ್ಲಿ ಅವಳು ಅಂತಾನಂತೆ. ನನ್ನ ಹತ್ರನೂ ಹಂಗೆ ಅಂತಂದ. ನೀನು ಸುಮ್ಮನೆ ಕೊಡು, ನೀನು ಸಂಪಾದನೆ ಮಾಡಿರೋದು ಆಸ್ತಿ ಎಲ್ಲ, ಹಂಗೆ ಹಿಂಗೆ ಅಂತ ಮಾತಾಡೋದ್ನಂತೆ. ಹೆಂಗೆ ಮಾತಾಡ್ತಾನೆ, ನೀನೇ ನಮ್ಮ ಸುಗುಣಕ್ಕೂ ನಿಂಗೆ ಮೋಸ ಮಾಡಿರೋದು, ನೀನೇನೇನು ದೊಡ್ಡ ಇದಲ್ಲ, ಏನು ನೀನು ಸಂಪಾದನೆ ಮಾಡಿರೋ ಆಸ್ತಿ ಅಲ್ಲ ಅಂತ ನಂಗೆ ಅಂದ್ರಿ. ಯಾವುದೋ ಒಟ್ಟಿನಲ್ಲಿ ನನಗೆ ಸೇರೈತೆ ತಾನೇ? ನನಗೆ ಸೇರೈತೆ ಅಂದಮೇಲೆ ಅದು ನನಗೆ ಬಂದೈತೆ ಅಂದಮೇಲೆ ನನಗೆ ಹೋಗಿರೋದಕ್ಕೆ ತಾನೇ ನನಗೆ ಬಂದಿರೋದು ಅಂತ ನಾನು. ಅಲ್ಲ, ಅವ್ನು ಕೇಳ್ದಲ್ಲೇ ಬೈಕ್ ಕೊಡ್ಸಿವಿ, ಎಲ್ಲ ಕೊಟ್ಟವಲ್ಲ, ಎಲ್ಲ ನೋಡ್ಕೊಂಡ್ವಲ್ಲ, ನಕಮಕ ಅವನಿಗೆ ಅದಕ್ಕೆ ಜಂಬ ಬಂದ್ಬಿಡ್ತು. ಪಾಪ ಎಲ್ಲ ಕೊಟ್ಟವಲ್ಲ ಅದಕ್ಕೆ. ಪ್ರತಿಯೊಂದು ನಾವು ಇಲ್ಲೋಡು ನಿನ್ನ ಅಂಗಡಿಗಳ ಸಾಮಾನು ಕಳಿಸ್ತೆ, ನೀನು ಎಲ್ಲ ನಾವು ಓದಿಸ್ತೆ, ಗಾಡಿ ಕೊಳಿಸ್ತೆ, ಅಳಿಯ ಅಂತೇಳಿ ಕಳ್ತೇನೆ ಉಂಗ್ರ ಎಲ್ಲ ಮಾಡಿಸ್ಕೊಟ್ಟಲ್ಲ, ಅದಕ್ಕೆ ಅವನಿಗೆ ಜಂಬ ಬಂದ್ಬಿಡ್ತು. ಮನೆಯೆಲ್ಲ ಸೋರೋದು, ಹೋಗೆಲ್ಲ ರಿಪೇರಿ ಮಾಡಿಸ್ಕೊಟ್ಟು ಎಷ್ಟು ನೋಡ್ಕೊಂಡಿದ್ದೀರ. ನಾನು ಕರ್ಕೊಂಡು ಹೋಗ್ಬಿಟ್ಟು ಪಾತಣ್ಣನ ಎಲ್ಲ ರಿಪೇರಿ ಮಾಡಿಸಿ ಎಷ್ಟು ದುಡ್ಡಾತು ಎಲ್ಲ ನಾವೇ ಹಾಕಿ ಎಲ್ಲ ಮಾಡಿಸ್ಕೊಟ್ಟು, ಬಿಡು ನನ್ನ ಮಗಳು ಅಳಿಯ ಸೆನಕ್ಕಿರ್ಲಿ ಅಂತ ಹೇಳಿ ನಾವೆಲ್ಲ ಮಾಡಿಕೊಟ್ರು ಈ ನನ್ನ ಮಗಂದು ಯಾಕೆ ಜಂಬ ಜಾಸ್ತಿ ಆಗ್ಬಿಟ್ಟೈತೆ. ಹೇಳ್ದಂಗೆ ಕೇಳ್ಕೊಂಡು ಇರಬೇಕಪ್ಪ. ಬೇಡ ಬಿಡಪ್ಪ ಅಂತ ಹೇಳಿದ್ಮೇಲೆ ಸುಮ್ಮನೆ ಆಗಬೇಕು. ಇವಾಗ ನಮ್ಮ ಋತು ಅವಳ ಹತ್ರ ಹೋಗಿ ಕೇಳೋ ಅಂಥದ್ದೇನಪ್ಪ. ಇವಾಗ ಕೇಳಿದ್ರೆ ಅವಳು ಎಷ್ಟು ಮಾತಾಡ್ತಾಳೆ, ಅವಳ ಹತ್ರ ನಮ್ಮ ಋತು ಅನ್ನಿಸ್ಕೊಂಡ್ರೆ ನಮಗೆ ಎಷ್ಟು ಬೇಜಾರಾಗಣ. ಇವಾಗ ಎಂತೆಂಥ ಮಾತಾಡ್ತಾಳೆ ಗೊತ್ತಾ ನಮ್ಮ ಋತುನವಳು? ಅಂತಾಳೆ ಮತ್ತೆ. ಅಂದಂಗೆ ಸುಮ್ಮನೆ ಬಿಡ್ತಾಳೆ ಅಂತ ಅನ್ಕೊಂಡ್ರ? ಅಯ್ಯೋ ಅವಳಂತ ಇವಾಗ ತೂದಿಗಾಲಲ್ಲಿ ಇದ್ದಾಳೆ. ಏನಾದರೂ ಸಿಕ್ಕಿದ್ರೆ ಸಾಕಪ್ಪ ಮಾತಾಡೇನು ಅಂತ ಹೇಳಿ ತೂದಿಗಾಲಲ್ಲಿ ಕಾಯ್ತಾ ಇದ್ದಾಳೆ. ಅಂತದ್ರಾಗ ಅವಳು ಇಷ್ಟು ಸಿಕ್ಕಿದ್ರೆ ಬಿಟ್ಟಾಳ? ಅಯ್ಯೋ ಊರ ಹಬ್ಬ ಮಾಡ್ತಾಳವಳು. ಇವನು ಯಾಕೆ ಇವ್ರ ಅಕ್ಕಂಗೆ ಕರಿಕ್ ಮಾತಾಡ್ತಾ ಇದ್ದಾನೋ ಏನೋ. ಇವಾಗ ಅವ್ರ ಅಪ್ಪನ ಆಸ್ತಿ ಮಾಡಿಸ್ಕೋಬೇಕಂತೆ, ಅವ್ರ ಅಪ್ಪನ ಆಸ್ತಿ ಇದಿರಲ್ಲ ನಮಗೆ, ಹಂಗೆ ಹಿಂಗೆ ಅಂತ ಮಾತಾಡ್ತಾನೆ. ಕಂಡರ್ದು ನಾವು ತಗೊಂಡ್ರೆ ಇರಲ್ಲ, ನಮ್ಮ ಅಪ್ಪನ ಆಸ್ತಿ ಆಗಿರೋದಕ್ಕೆ ನೋಡಿ ನನಗೆ ಯಾವತ್ತಿದ್ರೂ ಒಂದಲ್ಲ ಒಂದು ದಿವಸ ಸಿಕ್ತು ಅಂತ ಮಾತಾಡ್ತಾನೆ. ಅಲ್ಲ ನಾವು ಬಿಡು, ನನ್ನ ಮಗಳು ಅಳಿಯ ಸೇನಕ್ಕಿರಲಿ ಅಂತ ಹೇಳಿ ಎಲ್ಲ ಕೊಡಿಸಿ, ಬೈಕು ಅದು ಇದು ಕೊಡಿಸಿ ಚೆನ್ನಾಗಿ ನೋಡ್ಕೊಂಡು ಎಲ್ಲ ಪ್ರತಿಯೊಂದು ಕಳಿಸ್ಕೊಂಡು, ಮನೆಯವ್ರು ಆಗಿಲ್ಲ ಅಂದ್ರೂ ರಾಗಿ ಹಾಕ್ಕೊಂಡು ಹೋಗ್ರಿ, ಅಕ್ಕಿ ತಗೊಂಡೋಗ್ರಿ, ಮನೆಯಾಗ ಏನೈತೆಲ್ಲ ಮನೆಯಾಗ ಏನಿಲ್ಲ ರೇಷನ್ ಎಲ್ಲ ತಗೊಂಡೋಗ್ರಿ ಅಂತ ಎಲ್ಲ ವರ್ಷ ಕಳಿಸಿ ಎಲ್ಲ ನೋಡ್ಕೊಂಡ್ರು. ನನ್ನ ಮಗ ನೋಡಿ ಎಷ್ಟು ಇದು ಮಾಡ್ತಾನೆ. ಪ್ರತಿಯೊಂದು ಕಳಿಸಿದ್ದೀವಿ. ಪ್ರತಿಯೊಂದು ನಾವೇ ನೋಡ್ಕೊಂತಾ ಇರೋದು. ಇವಾಗ ನಮ್ಮ ಋತುಗೆ ಎಷ್ಟು ಇಷ್ಟಪಟ್ಟು ಎಲ್ಲ ನೋಡ್ಕೊಂಡು ಎಲ್ಲನ ಈ ಅಪ್ಪನೇ ಒಂದು ಸಾರ ಮಾಡಿಸ್ಕೊಟ್ಟೈತೆ, ನೀವು ಮಾಡಿಸ್ಕೊಟ್ಟಿದ್ದೀರಾ, ಎಷ್ಟು ಎಲ್ಲ ನೋಡ್ಕೊಂಡ್ರು ಯಾಕೆ ಹಿಂಗೆ ಮಾಡ್ತಾರವರು? ಸ್ವಲ್ಪನಾದ್ರೂ ಗೊತ್ತಾಗಲ್ವಿ? ಎಲ್ಲ ನೋಡ್ಕೊಂಡಿದ್ದೀರಾ, ಬೈಕ್ ಕೊಡಿಸಿದ್ರ ಬಾವ, ನೀವೆಲ್ಲ ಮಾಡಿದ್ದೀರಾ. ಮತ್ತೆ ಬೈಕ್ ಇರ್ಲಿಲ್ಲ ಕಣಮ್ಮ, ನಾನು ಕೊಡಿಸ್ದೆ. ನಾವೇ ಕೊಡಿಸಿ ಮಗಳು ಅಳಿಯವು ಚೆನ್ನಾಗಿರ್ಬೇಕು, ಓಡಾಡ್ಕೊಂಡು ಗಾಡಿಯಾಗ ಹೋಗ್ತಾ ಮನೆ ಹೋಗ್ತಾ ಇದ್ರೆ ನೋಡೋಕ್ಕೆ ನಮ್ಗೆ ಎರಡು ಕಣ್ಣು ಸಾಲದು ನಮ್ಮ ತಯ್ಯೋಳಿ, ನಮಗೆ ಆಸಿಲ್ದಲ್ಲೇ ಕೊಡಿಸ್ತೀವಿ ನಾವು. ಅದಕ್ಕೆ ಬೇಡ ಅಂತ ಹೇಳಿದ್ವಿ. ಇದೊಂದು ಬಿಟ್ಟು ಬೇರೆ ಏನೇನೋ ಹೇಳಪ್ಪ ತೀರ ಕೇಳ್ತೀವಿ ಅಂತ ಹೇಳಿದ್ದೀನಿ. ಅಷ್ಟೇ, ಹಂಗೆ ಹೇಳಿರೋದು. ಬಿಡ್ರತ್ತ ಕೊಟ್ಟಿದ್ಮೇಲೆ ಅನ್ಬಾರ್ದು. ಅದಕ್ಕೆ ಮತ್ತೆ ಯಾರ ತಗೋ ಪೈಸಾ ಸಿಸ್ಕೊಂಬಕ್ಕೆ ಹೋಗ್ಬಾರ್ದು ಅಂಬೋದು. ಒಂದಲ್ಲ ಒಂದು ದಿವಸ ಹೊಂಬ್ತಾರೆ. ಅಲ್ಲ ಕೊಟ್ಟ ಮೇಲೆ ನೀವು ಹೊಂಬಕ್ಕೆ ಹೋಗ್ಬಾರ್ದು. ಇವಾಗ ಕೊಟ್ಟಿದ್ದೀರಲ್ಲ, ಸುಮ್ಮನೆ ಇರ್ರಿ. ಯಾಕೆ ಸುಮ್ಮನೆ ಮಾತಾಡ್ತೀರಿ ಇವಾಗ? ಸುಮ್ಮನೆ ಮಾತಾಡೋದ್ರಿಂದನೇ ಏನು ಪ್ರಯೋಜನ ಇಲ್ಲ. ನೀವು ಯಾಕೆ ಇವಾಗ ಇಷ್ಟೊಂದು ಮಾತಾಡಕ್ಕೆ ಹೋಗ್ತೀರಾ? ಮಾತಾಡ್ಬೇಡ್ರಿ, ಸುಮ್ಮನಿರ್ರಿ. ಕೊಟ್ಟಿರೋದ ಹೊಂಬಕ್ಕೆ ಹೋಗ್ಬೇಡ್ರಿ. ಅಲ್ಲ ಕಣ್ಮಮ್ಮ, ಇವಾಗ ಹಂಗೆ ಮಾಡಬಾರ್ದು ಅವನು. ಇವಾಗ ಒಂಥರ ಮಾತಾಡಿರಿ. ಈಗ ಅವರಪ್ಪನ ಆಸ್ತಿ ಬರೋದ್ಕಂತೂ ಹಂಗೆ ಅಂತಾನೆ. ಬರಲಿಲ್ಲ ಅಂತಂದರೆ ಆವಾಗಲೇ ಕೊಟ್ಟಾಗ ಬೇಡ ಅನ್ಬೇಕಾಗಿತ್ತು ಅವನಂತಾನು. ಬೇಡ ಅಂತ ಹೇಳೋನು. ನಾನು ಅದೇ ಹೇಳೋದು. ಅವಾಗ ನಾನು ಅವನಿಗೆ ಹೇಳ್ದೆ, ಈಗ ನನ್ನ ಆಸ್ತಿ ಎಲ್ಲ ನಾನು ಋತುನ ಹೆಸ್ರಿಗೆ ಬರಿತಾ ಇದ್ದೀನಿ ಅಂತ ಹೇಳಿ ನಾನು ಆವಾಗಲೇ ಹೇಳ್ದೆ. ಅವ್ನು ಬೇಡ ಅಂತ ಇರೋನು ಆವಾಗಲೇ ಹೇಳ್ಬೇಕಾಗಿತ್ತು ನನಗೆ. ಆವಾಗಲೇ ಹೇಳಿದರೆ ನಂಬ್ತಿದ್ದೆ. ಈಗ ಅಪ್ಪನ ಆಸ್ತಿ ಬಂತು ಅಂತೇಳಿ ಬೇಡ ಅವ್ರ ಆಸ್ತಿ ಎಲ್ಲ ಅವ್ರ ತವ್ರ ಮನೆ ಕೊಡು ಅಂತ ಹೇಳಿದ್ರೆ ಅದು ಹೆಂಗೆ ಸರಿ ಹೋಗುತ್ತೆ?
ಅದು ಹೆಂಗೆ ಸರಿ ಆಗುತ್ತೆ? ಅವ್ನು ಅವಾಗಲೇ ಬೇಡ ಅಂದಿದ್ರೆ ನಾನು ಹೆಂಗೋ ಸುಮ್ಮನೆ ಆಗ್ತಿದ್ದೆ. ಎಲ್ಲರಿಗೂ ಆಸೆ ಇರುತ್ತಪ್ಪ. ದುಡ್ಡು, ಒಡವೆ, ಆಸ್ತಿ, ಮನೆ ಅಂದರೆ ಮನುಷ್ಯನಿಗೆ ಇಲ್ಲಿ ನೋಡು, ಯಾರಿಗೆ ತಾನೇ ಈ ಪ್ರಪಂಚದಾಗ ಆಸೆ ಇಲ್ದಾರೆ ಯಾರಿದಾರಪ್ಪ? ಎಲ್ಲ ಆಸೆ ಇರೋರೇ ಇರೋದು. ಎಲ್ಲ ಅದಕ್ಕಾಗಿನೇ ಮಾಡೋದು ಅಲ್ಲ. ಮನೆ, ಆಸ್ತಿ ಅಂದರೆ ಜನ ತುಟ್ರಿಸ್ತಾರೆ. ಎಲ್ಲರಿಗೂ ಆಸೆ ಇದ್ದೇ ಇರುತ್ತೆ. ಆಸೆ ಇರೋದಕ್ಕೆ ತಾನೇ ಇಷ್ಟೊಂದೆಲ್ಲ ಜನ ಕಷ್ಟಪಡೋದು. ಇರುತ್ತೆ ಆಸೆ. ಅವನಿಗೂ ಆಸೆ ಇತ್ತು ಬಿಡು, ಏನು ಇಲ್ವಲ್ಲ, ಹೆಂಗ ಸಿಕ್ತಲ್ಲ ಇವ್ರದ್ದಾದ್ರು ಅಂತ ಅನ್ಕಂಡ ಅವನು. ಅನ್ಕೊಂಡವನು ಈ ರೀತಿ ಮಾತಾಡ್ತಾ ಇದ್ದಾನೆ ಇವಾಗ. ಸುಮ್ಮನಿರುತ್ತಾ, ಯಾಕೆ ಮಾತಾಡ್ತೀರಾ? ಸುಮ್ಮನೆ ಮಾತಾಡಬಾರ್ದು. ಇವಾಗ ಯಾಕೆ ಹಿಂಗೆ ಮಾತಾಡ್ತೀರಾ? ಸುಮ್ಮನಿರಿ. ಅಲ್ಲ ಕಣಪ್ಪ, ಬೇಡ ಅಂತ ಹೇಳನು, ಅವತ್ತೇ ಹೇಳ್ಬೇಕಾಗಿತ್ತು. ಅವಾಗ ಹೆಂಗಂಬನು ಹುಡುತು ನಿನ್ನಂತ ಹೆಂಡ್ತಿ ಸಿಕ್ಕಿರೋದು ನನ್ನ ಪುಣ್ಯ. ಇವತ್ತು ನಮ್ಮ ಮಾಮ, ನಮ್ಮ ಅತ್ತೆ ಎಲ್ಲನ ಎಂತ ಚೆನ್ನಾಗಿ ನೋಡ್ಕೊಂತಾನೆ, ನಮ್ಮ ಅಕ್ಕ ಇರು ಎಲ್ಲನ ಅಂತ ಹೇಳಿ ಹಂಗೆ ಹೇಳೋಣ ಅವತ್ತು. ಯಾವತ್ತು ನಮ್ಮ ಋತುನ ಕೊಂಡಾಡನು. ಅವತ್ತು ಆಸ್ತಿ ಎಲ್ಲ ಸಿಕ್ತು, ಎಲ್ಲ ಬೈಕು ಅದು ತಗೊಂಬಂದು ಕೊಟ್ಟಾಗ ಕೊಂಡಾಡನು. ಇವಾಗ ಎಲ್ಲನ ಬಿಡು, ಹೆಂಗಿದ್ರು ಕೊಡ್ತಾರೆ, ಹೆಂಗಿದ್ರು ನೋಡ್ಕೊಂತಾರೆ ಅಂತ ಹೇಳಿ ಸದ್ರ ತಗೋಣ ನಿಮ್ಮನ್ನೆಲ್ಲ ಅವನು. ಮತ್ತೆ ಹಂಗೆ ಆಗಿರೋದು ಇದು ಬಿಡು, ಹೆಂಗಿದ್ರು ನೋಡ್ಕೊಂತಾರೆ. ಇವಾಗ ನಾನೇ ಆ ಮನೆ ಅಳಿಯ, ನಾನು ಒಬ್ಬನೇ ಇರೋದು. ಇವಾಗ ನಾನು ಹಂಗೆ ಹಿಂಗೆ ಅಂತ ಇದ್ದಾನೆ. ಪಾಪ ಅದು ನಮ್ಮ ಋತು ಮೆತ್ತಂದು, ಅದು ಎತ್ಲಾಗಂತ ಅಯ್ಯ ಅಂಬುತ್ತೆ. ಅವಳ ಹತ್ರ ಹೋಗಿ ಬೈಕ್ ಬಂದಂಗೆ ಅನ್ನಿಸ್ಕೊಂಡ್ರೆ ಅದು ಎಷ್ಟು ಬೇಜಾರಾಗುತ್ತೆ ಹೇಳಿ ನಮ್ಮ ಋತು. ಮತ್ತೆ ನಾವು ಹೋಗ್ಬೇಡ ಕಣಮ್ಮ ಅಂತ ಅಂದ್ವಿ. ಮೊದಲೇ ಮೆತ್ತಂದು ಯಾರು ತಗೊಂಡು ಮಾತು ಅನ್ನಿಸ್ಕೊಂಡಿದ್ದಲ್ಲ, ಏನಿಲ್ಲ ಹುಡುಗಿ. ಸಖತ್ತು ಬೇಜಾರು ಮಾಡ್ಕೊಂಬತ್ತೆ. ಅವನಿಂತ ಮಾತಾಡಿದ್ರೆ ಹೆಂಗೆ ಸರಿ ಹೋಗುತ್ತೆ? ಒಂದಿಟನ ಗೊತ್ತಾಗೋದು ಬೇಡವೆ ಅವನಿಗೆ? ಕೇಳ್ದನಾಗಿದ್ರೆ ಮಾತಾಡೋಣ. ಅವನಿಗೆ ತಿಳಿಯಲ್ಲ, ಅವಳು ತಿಳಿಯನಾಗಿದ್ರೆ ಯಾಕೆ ಮಾತಾಡೋಣ? ತಿಳಿಯಲ್ಲ ಅವನಿಗೆ, ತಿಳಿಯಲ್ಲ. ತಿಳಿದಿದ್ರೆ ಯಾರೋ ಮಾತಾಡ್ತಿರ್ಲಿಲ್ಲ ನನ್ನ ಮಗ ಆ ಥರ ಏನೋ. ಇವಾಗ ಬಿಡು, ಎಲ್ಲರೂ ನೋಡ್ಕೊಂತಾರೆ. ನಾನು ಒಬ್ಬಿಟ್ರೆ ಇನ್ಯಾರೂ ಇಲ್ಲ. ಹಿಂಗೆ ಹಿಂಗೆ ಅಮ್ಮಂಗೆ ಬಿಟ್ಟೈತೆ ಅವ್ನಿಗೆ. ಇವಾಗ ಹಿಂಗೆ ಸಂಬಳ ಬೇರೆ ದುಡಿತಾನಂತೆ ಅದಕ್ಕೆ. ಸಂಬಳ ಬೇರೆ ದುಡಿತಾನೆ ಇವಾಗ. ಇವರೆಲ್ಲ ನೋಡ್ಕೊಂತಾರೆ ಅಂತೇಳಿ ಜಂಬ ಬಂದುಬಿಟ್ಟೈತೆ ಅವನಿಗೆ. ಬಿಡ್ರತ್ತ. ಯಾರಿಗೆ ಜಮ್ ಬಂದಿತ್ತು? ಏನು ಓಟತ್ತ ಯಾರೇನು ಹೊತ್ಕೊಂಡು ಸುಮ್ಮನೆ ಏನು ಆಡ್ತಿರತ್ತ? ಸುಮ್ಕಿರ್ಮ ಮಾತು. ಅವಳು ನಮ್ಮ ಋತು ಹೋಗಿ ಅವಳನ್ನು ಕೇಳೋ ಅಂಥದ್ದೇನಿಲ್ಲ. ಎಂತೆಂಥ ಮಾತು ಮಾತಾಡ್ತಾಳೆ ಗೊತ್ತೇ ಅವಳು. ಅಯ್ಯೋ ಬರಲಿ, ನನ್ನ ಮನೆ ಬಾಗ್ಲಿಗೆ ಬರಲಿ, ನನ್ನ ತಕ್ಕ ಬರಲಿ ಅವಳು ಅಂತಾಳೆ ಅಂದರೆ ಅವಳನ್ನ ನಮ್ಮನೆ ಎಂತೆಂಥ ಮಾತಂದಾಳೆ ನಮ್ಮ ಋತಮ್ಮ ನಮ್ದಂಗೆ ಬಿಡ್ತಾಳೆ. ಅಯ್ಯೋ ಭಾಳ ಕೆಲಸ ಅವಳದು. ಸುಮ್ಕಿರು. ಯಾರೇನೋ ಅವಳು ತಕ್ಕೇನು ಸುತ್ತಾರ್ಕೊಂಡು ಹೋಗೋ ಅಂಥದ್ದೇನಿಲ್ಲ. ನನಗೇನೋ ಇಷ್ಟ ಇಲ್ಲಪ್ಪ, ನನಗೂ ಇಷ್ಟ, ನಮ್ಮ ಮನೆಗೆ ಯಾರಿಗೂ ಇಷ್ಟ ಇಲ್ಲ ನಮ್ಮ ಋತು ಹೋಗಿ ಅವಳನ್ನ ಕೇಳೋ ಅಂಥದ್ದು. ನನಗೂ ಇಷ್ಟ ಇಲ್ಲಮ್ಮ. ನನಗೂ ಬೋಲ್ ಬೇಜಾರಾಗುತ್ತೆ. ಅಯ್ಯೋ ಅವಳನ್ನ ಹೆಂಗೆ ಕೇಳ್ಬೇಕು ನಮ್ಮ ಋತಮ್ಮ ಅಮ್ಮಂಗೆ ಆಗುತ್ತೆ. ಏನು ಬೇಡ. ಅವಳನ್ನ ಕೇಳಿದ್ರೆ ಅಷ್ಟೇ. ಹೆಂಗೆ ಬೇಕಾರೂ ಅವಳೇನಿಲ್ಲ ಮಾತಾಡಿ ಅಂದ್ಬಿಡ್ತಾಳೆ ನಮ್ಮ ಋತನ್ನ. ನನ್ನ ಮ್ಯಾಗ ಸಿಟ್ಟಾರ್ದಾನ. ಇವಳು ಹಿಂಗಂದವಳೆ ಜೈ, ಇವ್ರ ಮೊಮ್ಮಗಳನ್ನಾದ್ರೂ ಅನ್ಬೇಕು ಅಂತಾಳೆ. ನನ್ನ ಮೇಲೆ ಬರೋಕಾಳು ಇದ್ದಮ್ಮಿಲ್ಲ. ಬೇಕಾ ನನ್ನ ಮೊಮ್ಮಗಳನ್ನಾದ್ರೂ ಅಂತಾಳೆ ನನ್ನ ಮ್ಯಾಗ ಸಿಟ್ಟಿಗೆ. ಹಂಗೆ ಅವಳು ಈ ಮೊಮ್ಮಗಳನ್ನ ಹೆಂಗೆ ಬೇಕಾದ್ರೂ ಅನ್ಬೋದು ಅಂತ ನನ್ನ ಮ್ಯಾಗ ಸಿಟ್ಟಿಗೆ ಅಂದ್ಬಿಡ್ತಾಳೆ ಅವಳು. ನನ್ನ ತಗ ಬರೋಕ್ಕೆ ಧೈರ್ಯ ಇಲ್ಲ ಅವಳಿಗೆ ಅಂತ ಮಾತಾಡಲ್ಲ ಅವಳು. ನನ್ನ ಎದ್ರಿಗೆ ಮಾತಾಡಲ್ಲ. ನನ್ನ ಕೊಟ್ಟು ಮಾತಾಡಲ್ಲ ಅವಳು. ಮತ್ತೆ ನನ್ನ ಮ್ಯಾಗಳು ಸಿಟ್ಟೈತೆ, ಮೀನನ ಮ್ಯಾಗಲೂ ಸಿಟ್ಟೈತೆ, ನಮ್ಮ ಅತ್ತಿಗೆ ಮೇಲೆ ಸಿಟ್ಟು. ನಮ್ಮ ಮನೆಗಳನ್ನು ಕಂಡ್ರೆ ಅವಳಿಗೆ ಯಾರನ್ನೂ ಕಂಡ್ರೂ ಆಗಲ್ಲ. ನಮ್ಮ ಅಪ್ಪಗೆ ಏನು ಗೊತ್ತವಳು ಬುದ್ಧಿ? ಸುಮ್ಮನೆ ಇರೋಣ ಅಂಬಲ್ಲ ನಮ್ಮ ಅಪ್ಪ. ಸುಮ್ಮನೆ ಗೊತ್ತಿಲ್ದಲೆ ಮಾತಾಡೋಕೆ ಹೋಗ್ಬಾರ್ದು. ನಿಮ್ಮ ಅಪ್ಪ ಯಾತಕ್ಕೆ ತಗ ಸುಮ್ಮನೆ ಮಾತಾಡುತ್ತಿ? ಅಳ್ತಕ್ಕೆ ಯಾರು ಹೋಗ್ತಾರೆ ಸುತ್ತಾರ್ಕೊಂಡು? ನಿಮ್ಮ ಅಪ್ಪ ಹೆಂಗೆ ಮತ್ತೆ ನಮ್ಮ ನಾವು ಯಾತನ ಮಾತಾಡಲಿ ಹೆಂಗೆ ವಿರುದ್ಧನೇ ಮಾತಾಡೋದು? ಅಯ್ಯೋ ಹೋಗ್ಬೇಕು, ಮಾತಾಡಿಸ್ಬೇಕು, ಕರಿಬೇಕು, ಹಂಗೆ ಹಿಂಗೆ ಯಾತನಾಗಲಿ ನಾವು ಮಾತಾಡಿಕ್ಕೆ ವಿರುದ್ಧ. ನಿಮ್ಮ ಅಪ್ಪ ಹೆಂಗೇನೆ ವಿರುದ್ಧ ಒಂಥರ ವಾಟ್ಸದ್ ನೋಡು. ಲಾಯರ್ ಓದಿಸ್ದಂಗಾಗುತ್ತೆ. ನಾವೆಲ್ಲ ನೋಡ್ಕೊಂಡ್ವಿ. ಪ್ರತಿಯೊಂದೂ ಇಲ್ಲೋಳು ಮನೆಗೆ ಪ್ರತಿಯೊಂದು ಸಾಮಾನು ಕಳಿಸ್ತಿದ್ವಿ. ಅವನು ಬೇಡ ಅಂತ ಹೇಳೋನು. ಅವತ್ತು ವರ್ಷ ಆಸ್ತಿ ಕೊಟ್ಟನಲ್ಲ, ಅವತ್ತೇ ಬೇಡ ಅಂತ ಹೇಳ್ಬೇಕಾಗಿತ್ತು. ಈಗ ಹೇಳಿದ್ರೆ ಯಾರೂ ಕೇಳಲ್ಲ. ಈಗ ಅವ್ರ ಅಪ್ಪನ ಆಸ್ತಿ ಬಂದೈತೆ ಅಂತ ಹೇಳಿ ಬೇಡ ಅಂತಂದರೆ ಅವಾಗ ನೀನು ನನಗೆ ಸಿಕ್ಕಿರೋದು ಅದೃಷ್ಟ ಋತು ಅಂತ ಹೇಳ್ತಿದ್ದಾನೋ. ಇವಾಗ ಅದು ಹೆಂಗೆ ಹಿಂಗೆ ಮಾತಾಡ್ತಾನೆ? ಇದು ಯಾರು ನಂಬ್ತಾರೆ? ಇದು ಯಾರು ಏನು ಹೇಳ್ಬೇಕು ಇದಕ್ಕೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ನೋಡ್ತಾ ಇರ್ರಿ, ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.